ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ಹೇಳುತ್ತೆ. ಇಲ್ಲಿ ಪ್ರಮುಖ ಬೆಳೆ ಟೊಮ್ಯಾಟೊ ಬೆಳೆಗಾರರು ಇದ್ದೀರಿ. ಟೊಮ್ಯಾಟೊ ಕ್ರಾಪ್ ನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೆಳೆಗಳಲ್ಲೂ ಅನ್ವಯಿಸುತ್ತದೆ. ಮೊದಲನೇದಾಗಿ ಟೊಮ್ಯಾಟೊದಲ್ಲಿ ಬರೋ ಕೀಟಗಳು, ಅದು ಬಿಳಿ ನೊಣ ಅಂತ. ಅದು ಎಲೆ ಕೆಳಗಡೆಯಿಂದ ರಸವನ್ನು ಜಗ್ತತೆ. ಅದರಿಂದ ಎಲೆ ಮುದುಡಿ ಆಗೋದು, ಮತ್ತೆ ಇದರಿಂದ ವೈರಸ್ ಬರುತ್ತೆ. ಇದರಿಂದ ಟೊಮ್ಯಾಟೊ ಲೀಫ್ ಕಲ್ ವೈರಸ್ ಬರುತ್ತೆ. ಅದರಿಂದ ಗಿಡ ಜಾಸ್ತಿ ಬೆಳೆಯಲ್ಲ, ಅದು ಅಲ್ಲೇ ಇರುತ್ತೆ, ಕಾಯಿ ಆಗಲ್ಲ. ಮತ್ತೆ ಗಿಡ ಈ ತರ ಇದನ್ನಾಗತ್ತೆ. ಅದು ಒಂದು ವೈರಸ್ ತಂದು ಬಿಡುತ್ತೆ. ಅದರಿಂದ ಟೊಮ್ಯಾಟೊ ಕಾಯಿ ಆಗಲ್ಲ, ಮತ್ತೆ ಗಿಡ ಎತ್ತರ ಆಗಲ್ಲ. ನಾವು ಯಾರು ಇಲ್ಲಿ ಈ ಊರಿನಲ್ಲಿ ಯಾರು ಇಲ್ಲ ಸ್ಪ್ರೇ ಬಿಟ್ಟು ಬೇರೆ ಇದನ್ನೇ ಯೂಸ್ ಮಾಡಲ್ಲ. ಯಾರು ಹೊಲದಲ್ಲಿ ಈ ತರ ಒಂದು ಟ್ರ್ಯಾಪ್ ಬರುತ್ತೆ, ಇದನ್ನ ಹಾಕ್ಬಿಟ್ರೆ ಆ ಹುಳ ಇದಕ್ಕೆ ಇದನ್ನ ಹಾಕ್ಬಿಡುತ್ತೆ. ಇದು ಇಲ್ಲಿ KVKಲು ಸಿಗುತ್ತೆ, ಮತ್ತೆ ಇದು ಆರ್ಡರ್ ಮಾಡ್ರೆ ಮನೆಗೆ ಬರುತ್ತೆ. ಹಾ, ಸಿಗುತ್ತೆ. ಇದನ್ನ ಹಾಕಿದ್ರೆ ಅದು ರೋಗ ಬರಲ್ಲ, ಕೀಟನೂ ಕಮ್ಮಿ ಆಗತ್ತೆ. ಏನದು ಎಲ್ಲ ಅದೇ ಬಿಳಿ ನೊಣ ಕಮ್ಮಿ ಆಗತ್ತೆ ಇದನ್ನ ಹಾಕಿದ್ರೆ. ಸ್ಪ್ರೇ ಹೊಡೆದು ಕೊಳೆಯಲ್ಲ. ಹಾಗಂತೆ ಟ್ರಿಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಇದು ಇದರಿಂದ ರಸ ಜಗತ್ತೆ. ಇದರಿಂದ ಎಲೆಗಳು ಮೇಲೆ ಮುದುಡಿ ಆಗುತ್ತೆ. ಕಾಯಿ ಈ ತರ ಆಗಿರುತ್ತೆ, ನೋಡಿರ್ತೀವಿ ನೀವು, ಆ ತರ ಆಗಿರ್ತದೆ. ಅದಕ್ಕೆ ನನ್ನ ಹತ್ರ ಇದ ಬ್ಲೂ ಕಲರ್ ಬರುತ್ತೆ, ಈ ತರಾನೇ ತರ ಬರುತ್ತೆ. ಆ ಹುಳ ಇದಕ್ಕೆ ಅಟ್ಯಾಚ್ ಇದನ್ನಾಗತ್ತೆ, ಇದು ಕಮ್ಮಿ ಆಗತ್ತೆ. ಇದಾಗಂತೆ ಇನ್ನೊಂದು ಬರೋದು ಸರ್ಪೆಂಟೈನ್ ಲೀಫ್ ಅಂತ ನೋಡಿರ್ತೀರ. ಎಲೆ ಮೇಲೆ ಹಂಗೆ ಬಿಳಿ ಇದನ್ನಾಗಿರ್ತದೆ, ಈ ತರ ಹಾವಿನ ತರ ಇದನ್ನಾಗಿರ್ತದೆ. ಅದು ಈ ನಿಮ್ಮಲ್ಲಿ ಕಮ್ಮಿ, ಜಾಸ್ತಿ ಬರಲ್ಲ ಅದು. ಇನ್ನೊಂದು ಊಜಿ ಹೊಡಿತೈತೆ ತೀರಾ, ಅದು ಸೌತ್ ಅಮೆರಿಕನ್ ಪೆನ್ವಾರ್ಮ್ ಅಂತ ಸೂಜಿ ಸುತ್ತಿದಂಗೆ ಆಗಿರ್ತೈತೆ. ಅದಕ್ಕೆ ಫೆರೋಮೋನ್ ಟ್ರ್ಯಾಪ್ ಅಂತ ಸಿಗುತ್ತೆ. ಹಾಕಿದ್ರೆ ಆ ಹುಳ ಕಮ್ಮಿ ಆಗತ್ತೆ. ಇದ್ರಾಗೆ ಒಂದು ಕೆಮಿಕಲ್ ಹಾಕಿದ್ರೆ ಅದು ಗಂಡು ಹುಳನ ಇದನ್ನ ಮಾಡುತ್ತೆ. ಇದ್ರಾಗ ಬಂದು ಎಲ್ಲ ಹುಳ ಕಲೆಕ್ಟ್ ಆಗ್ತಾವ. ಅದ್ರಾಗ ನಾವು ಕಲೆಕ್ಟ್ ಮಾಡಿ ಕೊಲ್ಬೇಕು. ಇದು ಐತೆ KVK ಸಿಗುತ್ತೆ. ನೀವು ಮೊಬೈಲ್ ಅಲ್ಲಿ ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತೆ. ಇದು ಆತರ ಊಜಿ ಹೊಡೆದಿದ್ದು ಆ ತರ ಇರುತ್ತೆ. ಆಮೇಲೆ ಇದು ಹೆಲಿಕೋಬಾರ್ಬ ಅರ್ಮಿಜರ ಅಂತ ಹಳ್ಳಿ ಒಳಗೆ ಈಗಂತೂ ಕಾಯಿ ತಿಂದು ಕೊಳ್ತಂಗ್ ಆಗಿರ್ತೈತೆ. ಇದು ಇಷ್ಟು ಟೊಮ್ಯಾಟೋದಲ್ಲಿ ನಿಮ್ಮ ಊರಲ್ಲಿ ಬರೋ ಹುಳಗಳು. ಈಗ ಸಮಗ್ರ ಕೀಟ ನಿರ್ವಹಣೆ ಅಂದ್ರೆ ನಾವು ಕೆಮಿಕಲ್ ಸ್ಪ್ರೇ ಬಿಟ್ಟು ಬೇರೆ ಕ್ರಮಗಳಿಂದ ಕೀಟಗಳನ್ನ ಕಡಿಮೆ ಮಾಡೋದು. ಮೊದಲನೇದಾಗಿ ಕೃಷಿ ಕ್ರಮಗಳು ನೀವು ಮಾಡುತ್ತಾ ಬರ್ತಾ ಇರೋದು ಅಂದ್ರೆ, ನೀವು ಪ್ರತಿ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಅಂತ ಮಾಡ್ಬೇಕು. ಮಾಗಿ ಉಳುಮೆ ಅಂದ್ರೆ ನಿಮ್ದು ಒಂಟಿ ನೇಗಿಲು. ನೀವು ಪ್ರತಿ ಬೇಸಿಗೆಯಲ್ಲಿ ಒಂಟಿ ನೇಗಿಲು ಹೊಡೆದು 1 ತಿಂಗಳು ಬಿಡಬೇಕು. ಆಗೇನಾಗೈತೆ, ಹುಳುಗಳು ತತ್ತಿ ಇದನ್ನ ಎಲ್ಲ ಹಾಕಿದ್ದು ಅದ್ರಾಗ ಇದ್ದು ಮೇಲೆ ಬಿದ್ದು ಬಿಸಿಲಿಗೆ ಸತ್ತೋಗ್ತವೆ. ಅದಾಗ ಆಮೇಲೆ ಮಲ್ಚಿಂಗ್ ಅಂತ ಎಲ್ಲರೂ ಮಾಡ್ತೀರಾ, ಒಬ್ಬೊಬ್ರು ಮಾಡಲ್ಲ. ಇದನ್ನ ಮಾಡೋದ್ರಿಂದ ಅದೇ ವೈಟ್ ಲೈಟ್ ಹೇಳಿದ್ಮೇಲೆ ಅವೆಲ್ಲ ಬರಲ್ಲ. ಮತ್ತೆ ಕಸಾನು ಕಮ್ಮಿ ಆಕತ್ತೆ, ಮತ್ತೆ ವೈರಲ್ ರೋಗನೂ ಬರಲ್ಲ. ಮತ್ತೆ ಇನ್ನೊಂದು, ನೀವು ಬೆಳೆದ್ನಾಗನೆ ಬೇನಿನ ಹಿಂಡೆ ಪೊಂಗೆ ಮೇಲೆ ಸಿಗುತ್ತೆ. ಅದನ್ನ ಹಾಕೋದ್ರಿಂದ ನೆಮಟೋಡ್ ಬರಲ್ಲ. ಅದು ನೆಮಟೋಡ್ ಅಂದ್ರೆ ಬೇರ್ಗಳಿಗೆ ಗಂಟು ಮಾಡ್ತದೆ ಅದು. ಅದಾಗಂತೆ ಮತ್ತೆ ಬೆಳೆಗಳಲ್ಲೇ ಸುಧಾರಿತ ಬೆಳೆಗಳು ಬರುತ್ತಿದೆ. ಬೆಂಗಳೂರಲ್ಲಿ ಅರ್ಕ ರಕ್ಷಕು ಆ ತರ ಬೆಳೆಗಳು ಬೆಳಿಬೇಕು, ಅದು ಚೆನ್ನಾಗಿ ಬರ್ತದೆ. ನೀವು ಎಲ್ಲ F1 ಹೈಬ್ರಿಡ್ ಬೆಳಿತೀರಾ, ಅವ್ರೇನು ಕ್ರಾಸಿಂಗ್ ಮಾಡಿದ ಬೆಳೆ ಇರ್ತದೆ. ಅದಕ್ಕೆಲ್ಲ ರೋಗ ಮತ್ತು ಹುಳುಗಳು ಜಾಸ್ತಿ ಇರುತ್ತದೆ. ಅದಾಗಂತೆ ಇದು ಯಾಂತ್ರಿಕ ಕ್ರಮಗಳು. ಯಾಂತ್ರಿಕ ಕ್ರಮ ಅಂದ್ರೆ ನಾನು ಹೇಳಿದ್ನಲ್ಲ, ಅಲ್ಲಿ ಈ ಟ್ರ್ಯಾಪ್ ಹಾಕೋದು, ಈ ಟ್ರ್ಯಾಪ್ ಫೆರೋಮೋನ್ ಟ್ರ್ಯಾಪ್ ಹಾಕೋದು. ಮತ್ತೆ ಬೆಳೆಯಾಗಿ ನೀವು ಚೆಂಡು ಹೂವನ್ನು ಬೆಳಿಬೇಕು. ಎಲ್ಲಾರು ಸರೌಂಡಿಂಗ್ ಯಾರು ಚೆಂಡು ಹೂವನ್ನ ಬೆಳೆಯಲ್ಲ. ಈಗ ಒಂದು 16 ಸಾಲ್ ಟೊಮ್ಯಾಟೊ ಐತಂದ್ರೆ ಒಂದು ಫುಲ್ ಸಾಲ್ ಚೆಂಡು ಹೂ ಇರಬೇಕು. ಅದಾಗಂತೆ ಮತ್ತೆ ನೀವು ಪ್ರತಿದಿನ ಹೋದಾಗ ಎಲ್ಲೆಲ್ಲಿ ಕಾಣ್ತಿದೆ ಹುಳ ಎಲ್ಲ ಸಂಗ್ರಹಣೆ ಮಾಡಿ ಕೊಡ್ತಾ ಇರಬೇಕು, ಅದು ಕಡಿಮೆ ಆಗುತ್ತೆ. ಮತ್ತೆ ನೈಸರ್ಗಿಕ ನಿಯಂತ್ರಕ ಅಂತ ಸೂಕ್ಷ್ಮ ಜೀವಾಣುಗಳ ಬಂದ ಔಷಧ ಮಾಡಿರ್ತಾರೆ, ಅದು ಸಿಗುತ್ತೆ. ಅದ್ ಹೊಡೆಯೋದ್ರಿಂದ ಏನಾಗತ್ತೆ ಅಂದ್ರೆ, ನಿಮ್ಮ ಹೊಲದಲ್ಲಿರುವ ನೈಸರ್ಗಿಕವಾಗಿ ಕೊಲ್ಲುವ ಹುಳುಗಳು ಇರ್ತವೆ,
ಅವು ಕಮ್ಮಿ ಆಗಲ್ಲ. ಕೆಮಿಕಲ್ ಸ್ಪ್ರೇ ಹೊಡೆದ್ರೆ ಅವು ನೈಸರ್ಗಿಕ ಕೊಲ್ಲುಗಳೆಲ್ಲ ಸತ್ತೋಗಿರ್ತವೆ. ಅದಕ್ಕೆ ಇಂಥ ಇವು ಔಷಧ ಸಿಗ್ತವೆ, ಇದರಿಂದ ಕೀಟಗಳು ಕಡಿಮೆ ಆಗ್ತದೆ. ಕೊನೆಯದಾಗಿ ಎಲ್ಲ ಆದ್ಮೇಲೆ ಕೆಮಿಕಲ್ ಹೊಡಿಬೇಕು. ಕೆಮಿಕಲ್ನಾಗಿ ಮೊದಲಾಗಿ ನೀವು ಕೆಮಿಕಲ್ ಹೊಡಿಬಾರ್ದು. ಮೊದಲು ಬೇನಿಂದು ಔಷಧ ಸಿಗುತ್ತೆ. ಇದೇ ರೈತ ಸಂಪರ್ಕ ಕೇಂದ್ರದಾಗ ಇದು ಬೇನಿಂದ ಔಷಧ ಸಿಗುತ್ತೆ. ಇದನ್ನ ಹೋದ್ರೂ ಹುಳ ಎಲ್ಲ ಕಡಿಮೆ ಆಗತ್ತೆ. ಇದು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅವಾಗ ಜಾಸ್ತಿ ನಿಮ್ ಕಂಟ್ರೋಲ್ ಇರುತ್ತೆ, ಅವಾಗ ಕೆಮಿಕಲ್ ಬಳಸ್ಬೇಕು. ಮತ್ತೆ ಇನ್ನೊಂದು, ನೀವು ಕೆಮಿಕಲ್ ರೋಗದ್ದು ಮತ್ತೆ ಹುಳದ್ದು ಸೇರಿಸಿ ಹೊಡಿತೀರಾ. ಒಂದೊಂದಕ್ಕೆ ಆಗತ್ತೆ, ಒಂದೊಂದಕ್ಕೆ ಆಗಲ್ಲ. ಅದಕ್ಕೆ ಸಪ್ರೇಟ್ ಆಗಿ ಹೊಡಿಬೇಕು. ಮತ್ತೆ ಇನ್ನೊಂದು ಪ್ರಚೋದಕನೂ ಕೊಡ್ತಾರೆ ಅವ್ರ ಅಂಗಡಿಯಾಗ. ಅವ್ 3 ಸೇರಿಸಿ ಹೊಡೆದ್ರೆ ಉಪಯೋಗ ಇಲ್ಲ, 2 ಸೇರಿಸಿ ಹೊಡಿಬಹುದು. ಸಸ್ಯ ಪ್ರಚೋದಕನ ಮಿಕ್ಸ್ ಮಾಡಬಾರ್ದು. ಚೆಂಡು ಎದಕ್ ಬಿಡ್ಬೇಕಂಗ ಹುಳ ಇದಕ್ ಬರಲ್ಲ, ಟೊಮ್ಯಾಟೋಗೆ ಇದಕ್ ಬರ್ತೈತೆ. ಇದಕ್ ಬಂದ್ರೆ ಇದಕ್ ಕಮ್ಮಿ ಆಗತ್ತಲ್ಲ, ಇದಕ್ ಬರ್ತದೆ. ಅವಾಗ ನೀವು ಇದಕ್ಕೆ ಸ್ಪ್ರೇ ಹೊಡೆದ್ರೆ ಸತ್ತೋಗ್ಬಿಡ್ತೈತೆ ಅದು. ಹುಳ ಇದಕ್ ಬರಲ್ಲ, ಇದಕ್ಕೆ ಬರ್ತದೆ. ಜಾಸ್ತಿ ಬರುತ್ತೆ ಟೊಮ್ಯಾಟೋಗೆ ಅಷ್ಟೇ. ಇದು ಈಗ ಇದಕ್ಕೆ ಈಗ ಕ್ಯಾಬೇಜ್ಗದು ಸಾಸಿವೆ ಬರ್ತದೆ. ಆತರ ಒಂದೊಂದು ಇದಕ್ಕೆ ಒಂದೊಂದು ಬರ್ತದೆ. ಏನಂದ್ರೆ ಟೊಮಾಟೋಗೆ ಹೋಗಿ ಅದ್ರ ಚೆಂಡುಗೆ ಹೋಗಿ ಬೀಳುತ್ತಲ್ಲ, ಚೆಂಡುಗೆ ಹೋಗಿ ಹುಳುಗಳು ಇದಾಗನ ನೀವು ಕೆಮಿಕಲ್ ಅನ್ನ ಅದಕ್ಕಷ್ಟೇ ಹೊಡಿಬೋದು. ಟೊಮಾಟೊ ಹೊಡಿ ಬದಲು ಅದಕ್ಕೆ ಹೊಡೆದ್ರೆ ಔಷಧಿ ಅಂಶನ ಕಡಿಮೆ ಮಾಡ್ಬೋದು. ಅದು ಹಣದ ಖರ್ಚನ್ನು ಕಮ್ಮಿ ಆಗುತ್ತೆ. ಮತ್ತೆ ಬೆಳೆ ಚೆಂಡು ಉಪ ಬೆಳೆ ಆಗಿ ಅದೊಂಥರ ಸ್ವಲ್ಪ ಹಣ ಬರುತ್ತೆ ಅದರಿಂದ. ಆ ಥರ ಇವು ಸ್ಟಿಕ್ಕಿ ಟ್ರ್ಯಾಪು ಇವು ಸಿಗ್ತಾವೆ. ಇವನು ಹಾಕೋದ್ರಿಂದ ಕಮ್ಮಿ ಆಗತ್ತೆ. ನೀವು ಕೆಮಿಕಲ್ ಸ್ಪ್ರೇ ಹೊಡೆದು ಕಮ್ಮಿ ಮಾಡ್ಬೋದು. ಎಲ್ಲರೂ ಇಲ್ಲಿ ಬರೀ ಕೆಮಿಕಲ್ ಸ್ಪ್ರೇನ ಹೊಡಿತೀರಿ. ಇವ್ನ ಯಾರು ಹೊಲದಲ್ಲಿ ಇದನ್ನೂ ಹಾಕಲ್ಲ. ಮತ್ತೆ ನೈಸರ್ಗಿಕವಾಗಿ ಸಿಗ್ತಾವೋ ಇನ್ನೂ ತಂದು ಹೊಡೀರಿ. ಒಂದ್ಸಲ ಮಾಡಿ ನೋಡ್ರಿ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ಬದು ಎಲ್ಲ ಸ್ವಚ್ಛ ಇಡ್ರಿ. ಮೊದಲು ಕಸ ಆಯ್ತಂದ್ರೆ ಬರೋದು ಜಾಸ್ತಿ. ಮತ್ತೆ ನೈಸರ್ಗಿಕವಾಗಿ ಸಿಗ್ತಾವೆ ಇವೆಲ್ಲ. ನಿಮ್ಮ ಹೊಲದಲ್ಲೇನು ಇರ್ತಾವೆ ಬೀಟಲ್ಸು ಮತ್ತೆ ಸೂಕ್ಷ್ಮದಿಂದ ತಯಾರಿಸಿರೋದು. ನಮ್ಮ ಕಾಲೇಜಲ್ಲಿ ಎಲ್ಲ ತಯಾರಿಸಿರ್ತಾರೆ. ಎಲ್ಲ ಸಿಗ್ತಾವೆ, ತಂದು ಹೊಡೀರಿ, ಕಮ್ಮಿ ಆಗತ್ತೆ. ಯಾವಾಗ ಎಲ್ಲ ಆಗಲ್ಲ, ಲಾಸ್ಟ್ ಕೆಮಿಕಲ್. ಮೊದಲು ಕೆಮಿಕಲ್ದಾಗು ಬೇನಿಂದ ಎಣ್ಣೆ ಸಿಗುತ್ತೆ, ಅದರಿಂದನೂ ಕಮ್ಮಿ ಆಗತ್ತೆ. ಇದೆಲ್ಲ ಇದಂತೂ ಚೆನ್ನಾಗಿ ಕೆಲಸ ಮಾಡ್ತದೆ. ಇದ್ರಾಗ ಕೆಮಿಕಲ್ ಸಿಗ್ತದೆ. ಅವೆಲ್ಲ ಹುಳಗಳು ಇದ್ರಾಗ ಗಂಡು ಎಲ್ಲ ಹುಳಗಳು ಬಂದು ಕಲೆಕ್ಟ್ ಆಗ್ತಾವೆ. ಅದನ್ನೆಲ್ಲ ನೀವು ಸಂಗ್ರಹ ಮಾಡಿ ಕೊಲ್ಬೇಕು. ಇಷ್ಟು ಹೇಳಿ ಏನ್ರ ಪ್ರಶ್ನೆ ಇದ್ರೆ ಕೇಳ್ಬೋದು. ಅದು ಇನ್ನೊಂದು, ಬೆಳೆ ಪರಿವರ್ತನೆ ಮಾಡ್ತಾ ಇರ್ಬೇಕು ನೀವು. ಟೊಮ್ಯಾಟೊ ಆದ್ಮೇಲೆ ಟೊಮ್ಯಾಟೋನ ಬೆಳಿಬಾರ್ದು. ಯಾವ್ದೇ ಬೆಳೆ ಆಗ್ಲಿ ಆ ಬೆಳೆ ಆದ್ಮೇಲೆ ಅದೇ ಬೆಳೆ ಬೆಳಿಬಾರ್ದು. ಈ ಟೊಮ್ಯಾಟೊ ಆದ್ಮೇಲೆ ನೀವು ಅವರೇ ಬೆಳೀರಿ, ಅಲಸಂದೆ ಬೆಳೀರಿ, ಅದಾದ್ಮೇಲೆ ಮೆಕ್ಕೆಜೋಳ ಬೆಳೀರಿ, ಅದಾದ್ಮೇಲೆ ಮತ್ತೆ ಟೊಮ್ಯಾಟೊ ಬೆಳೆಯೋದು. ರಾಗಿ ಆಗ್ಲಿ, ರಾಗಿ ಆದ್ಮೇಲೆ ರಾಗಿ ಬೆಳೆದ್ರೆ ಚೆನ್ನಾಗಿ ಬರಲ್ಲ ಅದು. ರಾಗಿ ಆದ್ಮೇಲೆ ಟೊಮ್ಯಾಟೊ ಬೆಳೀರಿ, ಇಲ್ಲ ತೊಗರಿ ಬೆಳೀರಿ. ಒಂದು ಏಕದಳದೇನೆ, ಒಂದು ದ್ವಿದಳದೇನೆ, ಈ ತರ ಮಾಡ್ತಾ ಇರ್ಬೇಕು. ಇಷ್ಟೇ. ಏನಾರ ಪ್ರಶ್ನೆ ಇದ್ರೆ ಕೇಳಬೇಕು. ಪ್ರಶ್ನೆ ಕೇಳ್ತೀನಪ್ಪ, ಏನಿಲ್ಲ. ನೀನು ಯಾವಾಗ